ಸೊ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂಥ ಒಂದೊಂದೇ ಏಟುಗಳು ಕೂಡ ಈಗ ಬಿಜೆಪಿ ಮತ್ತು ಜೆಡಿಎಸ್ ಯಾವ ರೀತಿಯಾಗಿ ಉತ್ತರವನ್ನು ಕೊಡುತ್ತವೆ ಅನ್ನೋದನ್ನ ನೋಡಬೇಕು. ಇಲ್ಲಿಯವರೆಗೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಒಂದೊಂದೇ ಬಾಣಗಳ ಪ್ರಯೋಗಗಳನ್ನು ಮಾಡ್ತಾ ಇತ್ತು. ಯಾವ್ಯಾವ ವಿಚಾರಗಳಲ್ಲಿ ಅಂತಂದರೆ ಆರಂಭದಿಂದಲೂ ಕೂಡ ಹಿಡಿದು ಕೊನೆಯವರೆಗೂ ಕೂಡ ಈಗ ಆಗಿರುವಂಥ ಬೆಳವಣಿಗೆ, ಅದು ಸಸ್ಪೆಂಡ್ ಆಗಿರೋದು, ಜೊತೆಗೆ ಗೋವಿಂದರಾಜ್ ಅವ್ರನ್ನ CM ರಾಜಕೀಯ ಕಾರ್ಯದರ್ಶಿಯನ್ನು ಜಾಗದಿಂದ ತೆಗೆದುಹಾಕುವವರೆಗೂ ಕೂಡ ನಡೆದಿರುವಂಥ ವಿಚಾರದ ಬಗ್ಗೆ, ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ RCB ಆಟಗಾರರಿಗೆ ಸನ್ಮಾನ ಮಾಡಿರುವಂಥ ವಿಚಾರನಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲೂ ಕೂಡ ಭದ್ರತಾ ಲೋಪ ಬಹಿರಂಗವಾಗಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಸುದ್ದಿಯನ್ನು ಮುಂದೆ ಇಡ್ತಾ ಇದ್ದೀವಿ ಅಂತೇಳಿ. ಕಬ್ಬನ್ ಪಾರ್ಕ್ ಪೊಲೀಸರಿಗೆ ಪತ್ರವನ್ನು ಲೋಕೋಪಯೋಗಿ ಇಲಾಖೆ ಕೊಡುತ್ತೆ. ಏನು ಅಂತಂದರೆ 25ರಿಂದ 30 ಜನ ಮಾತ್ರ ಇರೋದು ಅಂತ ಹೇಳಿ ವೇದಿಕೆ ಮೇಲೆ. ಆದರೆ ಅಲ್ಲಿ ಸೇರ್ಕೊಂಡಿದ್ದೆ ಎಷ್ಟು, ಹೆಂಗೆ ಸೇರ್ಕೊಂಡ್ರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ? ಅಲ್ಲಿ ಈ ರೀತಿಯಾಗಿ ಲೋಕೋಪಯೋಗಿ ಇಲಾಖೆ 25ರಿಂದ 30 ಜನ ಮಾತ್ರ ವೇದಿಕೆ ಮೇಲೆ ಇರೋಕ್ಕೆ ಅವಕಾಶ ಇದೆ ಅಂತ ಹೇಳಿದಾಗಲೂ ಕೂಡ ಅದಕ್ಕಿಂತಲೂ ಹೆಚ್ಚಿನವಾಗಿ ಮಕ್ಕಳು, ಮೊಮ್ಮಕ್ಕಳನ್ನು, ಅವ್ರ ಹೆಂಡತಿ, ಮಕ್ಕಳು, ನಾದಿ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ಕರ್ಕೊಂಡು ಬಂದ್ರಲ್ಲ. ಯಾರು ಕರ್ಕೊಂಡು ಬಂದರು? ಅದಕ್ಕೆ ಅವಕಾಶ ಕೊಟ್ಟಿದ್ದು ಹೆಂಗೆ? ಎಲ್ಲಿ ಲೋಪ ಆಯಿತು? ನಿಯಮ ಮೀರಿ ವೇದಿಕೆಯಲ್ಲಿ ಅವಕಾಶ ಕಲ್ಪಿಸಿದ್ದು ಯಾರು? ಕುರಿ ಮಂದಿಯಂತೆ ಜನ ಆಸೀನರಾಗಿದ್ದು ಹೇಗೆ? ಅಲ್ಲಿ ಗಣ್ಯರ ಮಕ್ಕಳು, ಮೊಮ್ಮಕ್ಕಳು, ಸಂಬಂಧಿಕರಿಗೆ ಅವಕಾಶವನ್ನ ಕೊಟ್ಟಿದ್ಯಾರು? ಹೇಗೆ ಬಿಟ್ಟರು ಅವರನ್ನ? ಸರ್ಕಾರದಿಂದಲೇ ಪ್ರೋಟೋಕಾಲ್ ಉಲ್ಲಂಘನೆ ಆಯ್ತಾ? ಯಾವ ಅನುಮಾನನೂ ಇಲ್ಲ ರೀ. ಲೋಕೋಪಯೋಗಿ ಇಲಾಖೆಯ ಆದೇಶವನ್ನೇ ಉಲ್ಲಂಘಿಸಿದ್ದು ಹೇಗೆ? ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ ಯಾರೆಲ್ಲ ನಿಂತಿದ್ರು ಅಂತ ಹೇಳಿ. ವಿಡಿಯೋನ ನೋಡಿ ಗೊತ್ತಾಗತ್ತೆ. ಯಾವುದೇ ಸಾಕ್ಷಿಗಳು ಬೇಕಾಗಿಲ್ಲ, ವಿಡಿಯೋಗಳೇ ಸಾಕ್ಷಿಗಳಿದೆ. ಕುರಿ ಮಂದಿಯಂತೆ ಜನ ಹೆಂಗೆ ಆಸೀನರಾಗಿದ್ರು ಅಂತ ಹೇಳಿ. ಅಲ್ಲಿ ಪೊಲೀಸರು ಬಂದಾಗ MLC ಹೋಗಿರ್ತಾರೆ, ತನ್ನ ಮೊಮ್ಮಗನ ಕರ್ಕೊಂಡು ಹೋಗಿರ್ತಾರೆ. ಒಬ್ಬ MLA ತೊಗೊಂಡು ಹೋಗಿರ್ತಾರೆ, ಒಬ್ಬ ಮೊಮ್ಮಗನ ಯಾರನ್ನೋ ಕರ್ಕೊಂಡು ಹೋಗಿರ್ತಾರೆ. ಪೊಲೀಸರು ನಿಲ್ಸೋಕ್ಕಾಗತ್ತಾ ಕರ್ಕೊಂಡು ಹೋಗಬೇಡಿ ಅಂತ ಹೇಳಿ? ಇಲ್ಲಾಂದ್ರೆ ಅವ್ನು ಸಸ್ಪೆಂಡ್ ಮಾಡ್ತಾರೆ, ಅವನನ್ನು ಅಲ್ಲಿಂದ ತೆಗೆಸ್ತಾರೆ. ಆ ಲೆಟ್ರ್ ನೋಡಿ, ಲೋಕೋಪಯೋಗಿ ಇಲಾಖೆ ಬರೆದಿರುವಂಥ ಲೆಟ್ರು. ನಾವು ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮಗೆ, ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಲ್ಲಿ ನೋಡಿ, ಮಾರ್ಕ್ ಮಾಡಿ. ಲೋಕೋಪಯೋಗಿ ಇಲಾಖೆ ಸ್ಪಷ್ಟವಾಗಿ ಹೇಳುತ್ತೆ, 20ರಿಂದ 25 ಜನ ಇರಬೇಕು, 30 ಜನ ಇರೋಕ್ಕಷ್ಟೇ. ವೇದಿಕೆ ಎಷ್ಟಿರಬೇಕು ಎಲ್ಲವನ್ನ ಕೂಡ ಕ್ಲಿಯರ್ ಕಟ್ ಆಗಿ ಅದರಲ್ಲಿ ಮೆನ್ಷನ್ ಮಾಡುತ್ತೆ, ಇಷ್ಟು ಜನ ಇರುವಂಥ ವೇದಿಕೆ ಅಂಥೇಳಿ. ಅದಾದ ನಂತರವೂ ಕೂಡ ಆ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡುವಂತಹ ಮನಸ್ಥಿತಿಗೆ ಯಾರು ಹೋದರು? ಯಾರು ಮಾಡಿದ್ರು ಆ ರೀತಿಯಾಗಿ? ಬೇರೆ ಯಾರಾದರೂ ಮಾಡೋಕ್ಕಾಗತ್ತಾ? ಅಲ್ಲಿರುವಂಥ ಮಂತ್ರಿಗಳೇ ಮಾಡಿದ್ದು, ಅಲ್ಲಿರುವಂಥ ಶಾಸಕರುಗಳೇ ಮಾಡಿದ್ದು, ಅಲ್ಲಿರುವಂಥ ವಿಧಾನ ಪರಿಷತ್ನ ಸದಸ್ಯರೇ ಮಾಡಿದ್ದು, ಅಲ್ಲಿದ್ದಂತಹ ಸಂಸದರು, ಮಾಜಿ ಸಂಸದರಿದ್ದರು, ಕಾರ್ಯದರ್ಶಿಗಳಿದ್ದರು, ಅವರವರ ಆಪ್ತ ಸಹಾಯಕರುಗಳಿದ್ದರು. ಕಂಡವ್ರನ್ನೆಲ್ಲ ವೇದಿಕೆ ಮೇಲೆ ನಿಲ್ಲಿಸ್ಕೊಂಡಿದ್ರಿ. ನೋಡಿ ಜಾತ್ರೆ ನೋಡಿ ಹೆಂಗಿತ್ತು ಅಂತ ಹೇಳಿ. ಅದು ಕುರಿ ದೊಡ್ಡಿನೂ ಹಂಗಿರಲ್ಲ, ನೀಟಾಗಿ ಹೋಗ್ತಾವೆ ಪಾಪ ಕುರಿಗಳಾದ್ರೂ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ನಿಜಕ್ಕೂ ಕೂಡ ಈ ವಿಚಾರದಲ್ಲಿ ಈಗ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನುವಂಥದ್ದು ಬಹಳ ಕುತೂಹಲವಾಗಿದೆ. ಯಾಕೆಂದರೆ ಲೋಕೋಪಯೋಗಿ ಇಲಾಖೆ ಸ್ಪಷ್ಟವಾಗಿ 25ರಿಂದ 30 ಜನ ಅಂತ ಹೇಳಿದ ನಂತರ ಕೂಡ 100 ಜನ ವೇದಿಕೆ ಮೇಲೆ ನಿಲ್ಲೋ ಪರಿಸ್ಥಿತಿಗೆ ಹೋಗಿದ್ದು ಅಂತಂದರೆ ಸರ್ಕಾರವೇ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡಿದೆ. ಇದಕ್ಕೆ ಯಾವ ಕ್ರಮ ಅಂತ ಕೇಳಬೇಕಲ್ವಾ ಇನ್ಮೇಲೆ ಸರ್ಕಾರಕ್ಕೆ? ಅರುಣ್, ಖಂಡಿತವಾಗ್ಲು. ಯಾಕೆಂತಂದ್ರೆ ಆ ಲೋಕೋಪಯೋಗಿ ಇಲಾಖೆ ಈ ಒಂದು ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಳ ಪರಿಶೀಲನೆ ಮಾಡಿ ಎಷ್ಟು ಜನ ಆ ಕಾರ್ಯಕ್ರಮದಲ್ಲಿ ಸೇರಬಹುದು, ವೇದಿಕೆ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಪತ್ರವನ್ನ ವಿಧಾನಸೌಧದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಬರೆದಿದ್ರು. ಆ ಪತ್ರದ ಪ್ರಕಾರ ವೇದಿಕೆ ಮೇಲೆ 25ರಿಂದ 30 ಜನರಿಗೆ ಮಾತ್ರ ಅವಕಾಶ ಅನ್ನುವಂತಹ ಸ್ಪಷ್ಟವಾದ ಉಲ್ಲೇಖವನ್ನ ಲೋಕೋಪಯೋಗಿ ಇಲಾಖೆ ಮಾಡಿತ್ತು. ಆದ್ರೆ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದ್ವಿ, ವಿಷಯಗಳಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಕುರಿ ಮಂದೆ ಇರುವ ರೀತಿಯಲ್ಲಿ ಜನರು ಅಲ್ಲಿ ವೇದಿಕೆ ಮೇಲೆ ಇದ್ರು ಅನ್ನುವಂಥದ್ದು. ಶಾಸಕರು, ಸಚಿವರು, ಆ ಶಾಸಕರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಕೂಡ ಆ ಒಂದು ವೇದಿಕೆ ಮೇಲೆ ಇದ್ರು. ಇದೆಲ್ಲವನ್ನು ನೋಡಿದ್ರೆ ಕ್ಲಿಯರ್ ಕಟ್ ಆಗಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು ಸರ್ಕಾರವೇ ಈ ಒಂದು ಪ್ರೋಟೋಕಾಲ್ ಅನ್ನ ಉಲ್ಲಂಘನೆ ಮಾಡಿದೆ ಅನ್ನುವಂಥದ್ದು. ಯಾಕೆಂತಂದ್ರೆ ಸ್ಪಷ್ಟವಾಗಿ ಲೋಕೋಪಯೋಗಿ ಇಲಾಖೆ ಹೇಳಿದೆ, ಇಷ್ಟೇ ಜನರು ಇರಬೇಕು ಮತ್ತು ಯಾರು ಇರಬಾರ್ದು, ಕ್ರಮ ಆಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಹೀಗಿದ್ರು ಕೂಡ ಇಷ್ಟು ಜನರು ಸೇರ್ಲಿಕ್ಕೆ ಹೇಗೆ ಕಾರಣ ಅನ್ನುವಂಥದ್ದು ಯಾರ್ದಾದ್ರೂ ಡೈರೆಕ್ಷನ್ ಇತ್ತಾ, ಬಂದವ್ರನ್ನ ಬಿಡಬೇಕು, ಇಂಥವ್ರನ್ನ ಬಿಡಬೇಕು ಅನ್ನುವಂತಹ ಡೈರೆಕ್ಷನ್ ಇತ್ತ ಅನ್ನುವಂತಹ ಅನುಮಾನಗಳು ಕೂಡ ಕಾಡುತ್ತೆ. ಈಗ ಏನು ತಲೆದಂಡ ಆಗಿದ್ದಾವೆ, ಇದರ ಜೊತೆಗೆ ಮತ್ತಷ್ಟು ಕರ್ತವ್ಯ ಲೋಪ ಮಾಡಿದಂತಹ ಅಧಿಕಾರಿಗಳು ಕೂಡ ತಲೆದಂಡ ಆಗಬೇಕು ಅನ್ನುವಂಥದ್ದು. ಹೀಗಾಗಿ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನ ಕೊಡುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಆದ್ರೆ ಈ ಒಂದು ಏನು ಸೆಲೆಬ್ರೇಷನ್ ನ ಲೋಪಗಳು ಸರ್ಕಾರದ ವತಿಯಿಂದನೇ ಆಗಿದ್ದಾವೆ ಅನ್ನುವಂತಹ ಅಂಶಗಳು ಒಂದೊಂದಾಗಿ ಬಹಿರಂಗವಾಗ್ತಿದ್ದಾವೆ. ಹೀಗಾಗಿ
ಹೀಗಾಗಿ ಸರ್ಕಾರದ ಭಾಗವಾಗಿರುವಂತಹ ಅಥವಾ ಸರ್ಕಾರದ ಪ್ರಮುಖ ನಾಯಕರಾಗಿರುವಂತಹ ಸಿಎಂ ಆಗಿರಬಹುದು, ಡಿಸಿಎಂ, ಗೃಹ ಸಚಿವರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಪ್ರೋಟೋಕಾಲ್ Okay. ಉಲ್ಲಂಘನೆ ಆಗೋದಕ್ಕೆ ಏನು ಕಾರಣ ಅನ್ನುವಂತಹ ಮಾಹಿತಿಯನ್ನ ಸ್ವತಃ ಸಿಎಂ ಅವರು ಕೊಟ್ರೆ ಇದಕ್ಕೆ ಸ್ಪಷ್ಟತೆ ಬರುತ್ತೆ ಅಂತ ಅನಿಸುತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈ ವಿಚಾರದಲ್ಲಿ ಈಗ ಪೊಲೀಸರ ಮೇಲೆ ನೀವೆಲ್ಲ ಕ್ರಮ ತಗೊಂಡ್ರಲ್ಲ, ಸಸ್ಪೆಂಡ್ ಮಾಡಿದ್ರಲ್ಲ, ಈಗ ಯಾರ ಮೇಲೆ ಕ್ರಮ ತಗೊಳ್ತೀರಾ? ಈ ರೂಲ್ಸ್ ಅನ್ನು ಪ್ರೋಟೋಕಾಲ್ ಅನ್ನು ಉಲ್ಲಂಘನೆ ಮಾಡಿದಂಥವ್ರು ಯಾರಲ್ಲಿ? ಅವರ ಮೇಲೆ ಸರ್ಕಾರ ಯಾವ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳುತ್ತೆ? ಅಂದರೆ ನಿಮ್ಮಲ್ಲಿರುವಂಥವ್ರನ್ನ ಯಾರನ್ನೂ ಏನು ಮಾಡೋದಿಲ್ಲ, ಬಲಿಪಶು ಮಾಡುವಂಥದ್ದು ಪೊಲೀಸರನ್ನ. ನಿಮ್ಮಲ್ಲಿರೋರನ್ನ ತೆಗೆದಾಕ್ರಿ ನೋಡೋಣ.